ಸಂಜೀವ ಮಠಂದೂರ್ ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇವರಲ್ಲಿ ಯಾರು ದೂರು ಕೊಡ್ಲಿಲ್ಲ. ನಮಗೆ ಇಲ್ಲಿ ತೊಂದರೆ ಆಗ್ತಾ ಉಂಟು, ರಸ್ತೆ ಕೆಲಸದಿಂದ ಏನೋ ತೊಂದರೆ ಆಗ್ತಾ ಉಂಟು ಅಂತ ಯಾರು ದೂರು ಕೊಡ್ಲಿಲ್ಲ. ಅವರು ಉಪ್ಪಿನಂಗಡಿಗೆ ಹೋಗುವವರು ಒಮ್ಮೆ ನೋಡಿರ್ಬೋದು. ಇದನ್ನೆಲ್ಲ ನೋಡುವಾಗ ಅವರಿಗೆ ಹೊಟ್ಟೆ ಕಿಚ್ಚು. ಪುತ್ತೂರಿನಲ್ಲಿ ಈಗ ಕಳೆದ 3 ವರ್ಷದಿಂದ ಆಗ್ತಾ ಇರುವ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಒಂದು ದಿನನೂ ನೆಮ್ಮದಿ ಇಲ್ಲ. ಕೇವಲ 37,000 ಮತಗಳನ್ನು ಮಾತ್ರ ಪುತ್ತೂರಿನಲ್ಲಿ ಪಡ್ಕೊಂಡಿದೆ. 37,000 ಮತಗಳನ್ನು ಪಡೆಯುವ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಅವರು ಕೆಲಸ ಮಾಡಲಿಲ್ಲ. ಏನೋ ಸಣ್ಣ ಪುಟ್ಟ ಅನುದಾನಗಳನ್ನು ಬಂದದ್ದು ಹಂಚಿದ್ದು ಬಿಟ್ರೆ, ಮಠಂದೂರ್ ಅವರು ನಮ್ಮ ಹತ್ರ ಒಮ್ಮೆ ಚರ್ಚೆಗೆ ಬರ್ಲಿ, ನಿಮ್ಮ ಬಿಜೆಪಿಯವರು ನಮ್ಮ ಚರ್ಚೆಗೆ ಬರ್ಲಿ, ಕುಂದಾಪುರದವರು ಬರ್ಲಿ ಅಥವಾ ಬೆಂಗಳೂರಿನಲ್ಲಿ ಬರ್ಲಿ, ಮೈಸೂರಿನವರು ಬರ್ಲಿ, ನಿಮಗೆ ಅದ್ಯಾಕೆ? ನೀವು ಇದೇ ಕುಂದಾಪುರದವರಿಗೆ ಕಾಂಟ್ರಾಕ್ಟ್ ನೀವೇ ಅಲ್ವಾ ಈ ರಸ್ತೆಯನ್ನು ಮೊದಲು ಕೊಟ್ಟವರು? ನಿಮಗೆ ಅರ್ಹತೆ ಇದ್ರೆ ಒಳ್ಳೆದನ್ನು ಒಪ್ಪಿಕೊಳ್ಳಿ, ಇಲ್ಲದಿದ್ರೆ ಈ ತಂಟೆಗೆ ನೀವು ಬರಬೇಡಿ. ಇನ್ನು ಮುಂದುವರಿದು ನೀವು ಇನ್ನೂ ಏನಾದ್ರೂ ಎಲ್ಲಾದ್ರೂ ಮಾತಾಡಿದ್ರೆ ನಿಮ್ಮ ಬಗ್ಗೆ ಮತ್ತೆ ಮತ್ತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾದಿತ್ತು ಎನ್ನುವಂತ ಉತ್ತರದೊಂದಿಗೆ ಅದನ್ನು ಇಟ್ಕೊಂಡು ಇವರು ಬಂದು ಮಾತಾಡ್ತಾರೆ. ಅಲ್ಲಿ ರಸ್ತೆ ಕಿರಿದಾಗಿದೆ, ಅಲ್ಲಿ ಮಣ್ಣು ಹಾಕಿದ್ದಾರೆ, ಇಲ್ಲಿ ಗುಂಡಿ ಆಗಿದೆ, ಇಲ್ಲಿ ಸೈಡಿಗೆ ಮಣ್ಣು ಹಾಕ್ಲಿಲ್ಲ, ಎಲ್ಲವೂ ಆಗ್ತದೆ. ನೀವೇನು ಅದಕ್ಕೆ ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ. ಕಳೆದ 3 ವರ್ಷಗಳಿಂದ ಪುತ್ತೂರಿನಲ್ಲಿ ಸರ್ವ ರೀತಿಯ ಅಭಿವೃದ್ಧಿಯ ಪರ್ವಗಳು ನಡೀತಾ ಇದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಶಾಸಕರಾದ ನಂತರ ಸುಮಾರು 2,500ಗಿಂತಲೂ ಮಿಕ್ಕಿ ಅನುದಾನವನ್ನು ಪುತ್ತೂರಿಗೆ ತರಿಸಿ ಇವತ್ತು ಎಲ್ಲ ವಿಭಾಗಗಳಲ್ಲಿ, ಮುಖ್ಯವಾಗಿ ರಸ್ತೆ, ಮೋರಿ, ಕುಡಿಯುವ ನೀರು, ಮೆಡಿಕಲ್ ಕಾಲೇಜು ಸಹಿತ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ನಾನು ಇವತ್ತು ಈಗ ಬುಳ್ವಾರು ಇಂದ ಉಪ್ಪಿನಂಗಡಿ ಹೋಗುವ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಬುಳ್ವಾರು ಜಂಕ್ಷನ್ ನಲ್ಲಿ ಒಂದು ಸರ್ಕಲ್ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಸರ್ಕಲ್ ಈಗ ಆಂಜನೇಯ ಕ್ಷೇತ್ರದ ಹತ್ತಿರದಲ್ಲಿ ಸರ್ಕಲ್ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲ ಗಮನಿಸ್ತಾ ಇರುವಂತ ಅತ್ಯುತ್ತಮವಾದ ಮೇಲ್ದರ್ಜೆಯ ಒಂದು ಗುಣಮಟ್ಟದ ಕಾಂಕ್ರೀಟ್ ರಸ್ತೆಯನ್ನು ತಾವೆಲ್ಲ ಗಮನಿಸ್ತಾ ಇರಬಹುದು. ಈ ರಸ್ತೆಯ ನಿರ್ಮಾಣಕ್ಕಾಗಿ ಸುಮಾರು 38 ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇವತ್ತು ಅನುದಾನವನ್ನು ಮೀಸಲಿರಿಸಿ ಪುತ್ತೂರಿನಿಂದ ಇವತ್ತು ಬಹಳ ಮುಖ್ಯವಾಗಿ ಮೆಡಿಕಲ್ ಕಾಲೇಜ್ ಆಗುವಂತ ಪ್ರದೇಶಕ್ಕೆ ಹೆಬ್ಬಾಗಿಲಾಗಿರುವಂತ ಬುಳ್ವಾರಿನಿಂದ ಒಂದು ಸರ್ಕಲ್ ಬುಳ್ವಾರಿನಲ್ಲಿ, 2ನೇ ಸರ್ಕಲ್ ಆಂಜನೇಯ ಕ್ಷೇತ್ರದ ಬಳಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಾ ಇರುವಂತಹದ್ದು. ಮತ್ತು ಈ ಕಾಮಗಾರಿಗಳು ಬಹಳಷ್ಟು ಸುಸೂತ್ರವಾಗಿ, ಅಂದ್ರೆ ಈಗಾಗಲೇ ಕಳೆದ 3 ತಿಂಗಳುಗಳಿಂದ ಈ ಕೆಲಸ ರಸ್ತೆಯ ವಿಸ್ತರಣೆಗಾಗಿ ಜಮೀನಿನ ಸ್ವಾಧೀನ ಮತ್ತಿತರ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೀತಾ ಇದೆ. ಆದರೆ ನಿನ್ನೆ ಮೊನ್ನೆಯಾಗಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಸಂಜೀವ ಮಠಂದೂರ್ ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇವರಲ್ಲಿ ಯಾರು ದೂರು ಕೊಡ್ಲಿಲ್ಲ. ನಮಗೆ ಇಲ್ಲಿ ತೊಂದರೆ ಆಗ್ತಾ ಉಂಟು, ರಸ್ತೆ ಕೆಲಸದಿಂದ ಏನೋ ತೊಂದರೆ ಆಗ್ತಾ ಉಂಟು ಅಂತ ಯಾರು ದೂರು ಕೊಡ್ಲಿಲ್ಲ. ಅವರು ಉಪ್ಪಿನಂಗಡಿಗೆ ಹೋಗುವವರು ಒಮ್ಮೆ ನೋಡಿರ್ಬೋದು. ಇದನ್ನೆಲ್ಲ ನೋಡುವಾಗ ಅವರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ನೋವು ಪ್ರಾರಂಭಗೊಂಡು ಏನಾದ್ರೂ ಇದಕ್ಕೆ ಹೇಳ್ಬೇಕಲ್ವಾ? ಈ ಅಭಿವೃದ್ಧಿಯನ್ನು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಪುತ್ತೂರಿನಲ್ಲಿ ಈಗ ಕಳೆದ 3 ವರ್ಷದಿಂದ ಆಗ್ತಾ ಇರುವ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಒಂದು ದಿನನೂ ನೆಮ್ಮದಿ ಇಲ್ಲ. ನನ್ನ ಕಾಲದಲ್ಲಿ ನಾನು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈಗ ಅಶೋಕ್ ರೈ ಅವರು ಈ ರೀತಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ವಾ? ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತಂದು ಬಿಟ್ರು, ಪುತ್ತೂರಿಗೆ ಕುಡಿಯುವ ನೀರನ್ನು ತಂದ್ರು. ಇವತ್ತು ಹಳ್ಳಿಗಳಲ್ಲಿ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಎಲ್ಲಾ ಕಡೆಗಳಲ್ಲಿ ರಸ್ತೆ ಕಾಮಗಾರಿಗಳು, ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂತದ್ದು ಮತ್ತು ಬಡವರಿಗೆ ನಿವೇಶನಗಳನ್ನು ಕೊಡುವಂತದ್ದು ಯಾವ ವಿಧದಲ್ಲಿ ಕೇಳಿದ್ರು ಪುತ್ತೂರಲ್ಲಿ ಇವತ್ತು ಒಂದು ರೀತಿಯ ಇನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನೇಕ ಬಾರಿ ಹೇಳಿದೆ, ಇಡೀ ಕರ್ನಾಟಕದಲ್ಲಿ ಒಬ್ಬ ಶಾಸಕರಾಗಿ ಇಷ್ಟು ಕೆಲಸವನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಒಂದು ಕಡೆ ನಮ್ಮ ಕಾಂಗ್ರೆಸ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಆಗಿನ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ ನಮ್ಮ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ, ನಾವು ವೇದಿಕೆಯಲ್ಲಿ ನಾನು ಮಾತಾಡಿದ್ದೆ, ಹೇಳಿದೆ, ಸುಮಾರು 2,100 ಕೋಟಿ ರೂಪಾಯಿಗಳನ್ನು ಪುತ್ತೂರಿಗೆ ಅನುದಾನವನ್ನು ತಂದಂತ ಪುತ್ತೂರಿನ 10 ಅಭಿವೃದ್ಧಿ ಕಾಮಗಾರಿಗಳನ್ನು ಬಹಳ ನಿರಾಳವಾಗಿ ಮಾಡ್ತಾ ಇರುವಂತ ನಮ್ಮ ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅಂತ ಹೇಳುವಾಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅಲ್ಲಿ ವೇದಿಕೆಯಲ್ಲಿ ಹೇಳ್ತಾರೆ, ನನ್ನ ಕ್ಷೇತ್ರಕ್ಕೂ ಇಷ್ಟು ಅನುದಾನವನ್ನು ತರಿಸಲಿಕ್ಕೆ ಆಗ್ಲಿಲ್ಲ,
ಆದರೆ ಪುತ್ತೂರಿನ ಅಶೋಕ್ ಕುಮಾರ್ ರೈ ಇಷ್ಟು ಅನುದಾನವನ್ನು ತರಿಸಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದ್ದು ಶ್ಲಾಘನೀಯ ಅಂತ ಹೇಳುವಂತ ಮಾತನ್ನು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈಗಿನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾರೆ. ಆಗಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ಪುತ್ತೂರಿನ ಜನ ಇವತ್ತು ಬಿಜೆಪಿಗೆ ಬೋಣಿ ಆಗ್ತಾ ಇಲ್ಲ. ಬಿಜೆಪಿಯವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಭಿವೃದ್ಧಿ ಯಾರು ಮಾಡ್ತಾರೆ ಅವರ ಪರವಾಗಿ ನಾವಿದ್ದೇವೆ ಅಂತೇಳಿ. ಅದೇ ಅನೇಕ ಕಡೆಗಳಿಗೆ ಹೋಗುವಾಗ ಅಲ್ಲಿ ಬಿಜೆಪಿಗರೇ ಮುಂದೆ 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 ಬಂದು ಗಲಾಟೆ ಮಾಡಿ ಮುಂದೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆ ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ಇರಿಸಿರುವಂತದ್ದು, ಆ ಊರಿನ ಅಭಿವೃದ್ಧಿಗಾಗಿ ಅಶೋಕ್ ಕುಮಾರ್ ರೈ ತೊಡಗಿಸಿಕೊಳ್ಳುತ್ತಾ ಇರುವಂತದ್ದು, ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇರುವಂತದ್ದು, ಇದನ್ನೆಲ್ಲ ಗಮನಿಸುವಾಗ ಇವತ್ತು ಬಿಜೆಪಿಗವರಿಗೆ ಬೋಣಿ ಇಲ್ಲ. ನಾನು ಅದನ್ನು ಅನೇಕ ಬಾರಿ ಹೇಳಿದೆ. ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಬಿಜೆಪಿ ಹೋಗಿದೆ. ಕೇವಲ 37,000 ಮತಗಳನ್ನು ಮಾತ್ರ ಪುತ್ತೂರಿನಲ್ಲಿ ಪಡ್ಕೊಂಡಿದೆ. ಒಂದು ವೇಳೆ ಸಂಜೀವ ಮಠಂದೂರ್ ರವರು ಅವರ ಅವಧಿಯಲ್ಲಿ 5 ವರ್ಷದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಯಾಕೆ ಈ ಗತಿ ಬರ್ತಾ ಇತ್ತು? 37,000 ಮತಗಳನ್ನು ಪಡೆಯುವ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಅವರು ಕೆಲಸ ಮಾಡಲಿಲ್ಲ. ಏನೋ ಸಣ್ಣ ಪುಟ್ಟ ಅನುದಾನಗಳನ್ನು ಬಂದದ್ದು ಹಂಚಿದ್ದು ಬಿಟ್ರೆ ಒಂದು ಶಾಸಕರಾಗಿ ಹೇಗೆ ಏನ್ ಮಾಡಬಹುದು ಎನ್ನುವುದನ್ನು ಸಾಬೀತುಪಡಿಸಿದವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಇವತ್ತು ಮೆಡಿಕಲ್ ಕಾಲೇಜನ್ನೇ ಉಲ್ಲೇಖ ಮಾಡಿದ್ರೆ ಎಲ್ಲರೂ ಹೇಳ್ತಾ ಇದ್ರು ಅದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂತೇಳಿ. ಈಗ ಅನುದಾನ ಬಿಡುಗಡೆ ಆಗಿದೆ. ಇವತ್ತು ಮೆಡಿಕಲ್ ಆಸ್ಪತ್ರೆಗೆ ಅನುದಾನ ಬಿಡುಗಡೆ ಆಗಿದೆ. ಮೆಡಿಕಲ್ ಕಾಲೇಜಿಗೆ ಅನುದಾನಕ್ಕೆ ಬಿಡುಗಡೆಗಾಗಿ ಕಾಯ್ತಾ ಇದೆ. 40 ಎಕರೆ ಜಮೀನನ್ನ ಕಾದಿರಿಸಲಾಗಿದೆ. ಅದೇ ಪ್ರದೇಶಕ್ಕೆ ಹೋಗುವಂತ ರಸ್ತೆ ಇವತ್ತು ನಾವೆಲ್ಲ ನಿಂತಿರುವಂತದ್ದು, ನೀವೆಲ್ಲ ಗಮನಿಸ್ತಾ ಇರುವಂತ ಬಹಳ ಸುಂದರವಾದ ರಸ್ತೆ. ಈ ರಸ್ತೆಗೆ ಬಂದು ಮಠಂದೂರ್ ಅವರು ಹೇಳಿಕೆ ಕೊಡ್ತಾರೆ, ಅಲ್ಲಿ ಚರಂಡಿ ಆಗ್ಲಿಲ್ಲ, ಅಲ್ಲಿ ಮಣ್ಣು ಹಾಕ್ಲಿಲ್ಲ, ಇಲ್ಲಿ ದಾರಿ ಮುಚ್ಚಿದೆ, ಇಲ್ಲಿ ಹಾಗೆ ಆಯ್ತು ಹೀಗೆ ಆಯ್ತು ಅಂತೇಳಿ ಅವರಿಗೆ ಹೊಟ್ಟೆ ನೋವಲ್ಲಿ ಏನೇನೋ ಮಾತಾಡಿದ್ದಾರೆ. ನಾನು ಅದಕ್ಕೆ ಉತ್ತರವಾಗಿ ಇವತ್ತು ಅದೇ ಪ್ರದೇಶಕ್ಕೆ ಬಂದು ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೇವೆ. ನೀವೆಲ್ಲ ಗಮನಿಸ್ತಾ ಇರಬಹುದು ಈ ರೀತಿಯ ಅಭಿವೃದ್ಧಿಗಳು. ಆ ಕಾಂಕ್ರೀಟ್ ರಸ್ತೆಯನ್ನು ಒಮ್ಮೆ ಗಮನಿಸಿ, ಎಷ್ಟು ಅಚ್ಚುಕಟ್ಟಾಗಿ ಆಗಿದೆ. ರಸ್ತೆಯ ಆಚೆ ಈಚೆ ಮೊದಲು ಎಷ್ಟು ಜಾಗ ಇತ್ತು ಮತ್ತು ಈಗ ಹೇಗಾಗಿದೆ ಅಂತೇಳಿ ಗಮನಿಸಬಹುದು. ಮೊದಲು ಕೇವಲ 15 ಫೀಟ್ ಮಾತ್ರ ಅಲ್ಲಿ ರಸ್ತೆ, ಬಹಳ ಕಿರಿದಾದ ರಸ್ತೆ ಇತ್ತಲ್ಲಿ. ಎರಡೂ ಕಡೆಗಳಿಗೂ ಆ ಭಾಗದ ಜನರನ್ನು ಒಪ್ಪಿಸಿ ಅದಕ್ಕೆ ಬೇಕಾದ ಜಮೀನನ್ನು ಬಿಡುಗಡೆ ಮಾಡಿ ಇವತ್ತು ಅತ್ಯಂತ ಸುಂದರವಾದ ಸುಮಾರು 100 ಫೀಟ್ಗಳಿಗಿಂತಲೂ ಹೆಚ್ಚಿನ ರಸ್ತೆ ಇವತ್ತು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಅವರು ಮೆಚ್ಚುಗೆಯ ಮಾತನ್ನಾಡಬಹುದು ಬಿಟ್ಟು ಇವತ್ತು ಅದಕ್ಕೆ ಹೊಟ್ಟೆ ಕಿಚ್ಚಿನಲ್ಲಿ ಈ ಭಾಗದ ಜನರಿಗೆ ತೊಂದರೆ ಆಗಿದೆ. ಯಾರು ಇವರ ಹತ್ರ ದೂರು ಕೊಟ್ಟದ್ದು ಮುಂದೆ ಬರಲಿ. ಇವರಿಗೆ ದೂರು ಕೊಟ್ಟವರು ಯಾರು? ಇಲ್ಲಿ ನಮಗೆ ರಸ್ತೆ ಮುಚ್ಚಿ ತೊಂದರೆ ಆಗಿದೆ ಅಂತ ಹೇಳಿದವರು ಯಾರು? ಇವರ ಹತ್ರ ಯಾರು ದೂರು ಕೊಡ್ಲಿಲ್ಲ. ನಮಗೆ ಇಷ್ಟು ದಿನಗಳಲ್ಲಿ ಸಹ ಯಾರು ಹೇಳಿಲ್ಲ. ಎಲ್ಲರೂ ಮೆಚ್ಚುಗೆಯ ಮಾತನಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಇಷ್ಟು ಒಳ್ಳೆಯ ಕೆಲಸವನ್ನು 38 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಕೇವಲ 3 ಕಿಲೋಮೀಟರಿಗೆ 38 ಕೋಟಿ ರೂಪಾಯಿಯಲ್ಲಿ ಸುಮಾರು 1 ಫೀಟ್ ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿ ಎರಡೂ ಕಡೆಗಳಲ್ಲೂ ಡಬಲ್ ರೋಡ್ ಅನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಅಲ್ಲದೆ ನಮ್ಮ ಪುತ್ತೂರು ನಗರ ಪ್ರಾಧಿಕಾರದಿಂದ ಎರಡೂ ಕಡೆಗಳಲ್ಲಿ ಸರ್ಕಲ್ ಅನ್ನು ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂಥ ಅನೇಕ ಕೆಲಸ ಕಾರ್ಯಗಳಿದೆ. ಅದನ್ನೆಲ್ಲವನ್ನು ಮಠಂದೂರ್ ಅವರು ನಮ್ಮ ಹತ್ರ ಒಮ್ಮೆ ಚರ್ಚೆಗೆ ಬರಲಿ, ನಿಮ್ಮ ಬಿಜೆಪಿಯವರು ನಮ್ಮ ಚರ್ಚೆಗೆ ಬರಲಿ, ನೀವು ಚರ್ಚೆ ಮಾಡೋಣ. ನಿಮ್ಮ ಕಾಲದಲ್ಲಿ ಏನು ಮಾಡಿದ್ದೀರಾ ಅಥವಾ ಈಗ ಏನಾಗ್ತಾ ಇದೆ ಪುತ್ತೂರಿನಲ್ಲಿ, ಈ ಎಲ್ಲ ಅಭಿವೃದ್ಧಿಗಳನ್ನು ಒಬ್ಬ ಶಾಸಕನಿಗೆ ಮಾಡಲು ಸಮರ್ಥರು ಎನ್ನುವುದರ ಬಗ್ಗೆ ನಾವು ನಿಮ್ಮ ಹತ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದು ಯಾವ ವಿಚಾರದ ಬಗ್ಗೆಯೂ ಸಹ ನಾವು ನಿಮ್ಮಲ್ಲಿ ಚರ್ಚೆಗೆ ಸಿದ್ಧರಿದ್ದೇವೆ. ಅದು ಬಿಟ್ಟು ಅಲ್ಲಿ ಇಲ್ಲಿ ಏನಾದ್ರೂ ಒಂದು ಹೇಳಿಕೆ ಕೊಡುವಂತದ್ದು ನಿಮಗೆ ನಾಚಿಕೆಗೇಡಿನ ವಿಚಾರ, ನಿಮಗೆ ಇದರಿಂದ ನಾಚಿಕೆ ಪಡುವಂತ ವಿಚಾರ. ನಿಮ್ಮ ಬಿಜೆಪಿಯವರು ನಿಮ್ಮ ಜೊತೆಯಲ್ಲಿ ಯಾರು ಇಲ್ಲ, ಮತದಾರರೇ ಇಲ್ಲ. ನೀವು ಎಲ್ಲಿಯೂ ಸಹ ನಿಮಗೆ ಈ ಬಾರಿ ಬೋಣಿ ಆಗೋದಿಲ್ಲ. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇವತ್ತು ಲಕ್ಷಾಂತರ ಮತಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಜನ ಇದ್ದಾರೆ. ಅದು ಪಕ್ಷಾತೀತವಾಗಿ ಅವರ ಜೊತೆಗಿದ್ದಾರೆ. ಅವರ ಕೆಲಸಕ್ಕೆ ಅಶೋಕ್ ಕುಮಾರ್ ರೈ ಅವರಂತ ಕೆಲಸ ಮಾಡುವಂತ ವ್ಯಕ್ತಿ, ನಾನು ಈಗಾಗಲೇ ಹೇಳಿದೆ ಅಲ್ಲ, ಯಾರನ್ನು ನಾವು ಉಲ್ಲೇಖ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಶಾಸಕರಾಗಿ ಇಷ್ಟು ಕೆಲಸ ಮಾಡುವವರು ಇರುವಾಗ ಅವರ ಬಗ್ಗೆ ನೀವು ಈ ರೀತಿ ಎಲ್ಲ ಹೇಳಿಕೆಯನ್ನು ಕೊಡುವಂತದ್ದು ಯಾರು ಜನ ಮೆಚ್ಚೋದಿಲ್ಲ, ನಾವೆಂತೆಲ್ಲ ಒಪ್ಪುವುದಿಲ್ಲ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಜನ ನೋಡ್ಬೇಕು, ಈ ರಸ್ತೆಯನ್ನೊಮ್ಮೆ ಗಮನಿಸಬೇಕು. ಅದು ಬಿಟ್ಟು ಸುಮ್ಮನೆ ಹೇಳುದು. ಮತ್ತೆ ಅವರಿಗೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ರು, ಆ ಕಾಂಟ್ರಾಕ್ಟ್ ಅವರಿಗೆ ಅರ್ಹತೆ ಇದ್ದವರು ಕಾಂಟ್ರಾಕ್ಟ್ ಪಡ್ಕೊಳ್ತಾರೆ.
ಕುಂದಾಪುರದವರು ಬರ್ಲಿ ಅಥವಾ ಬೆಂಗಳೂರಿನಲ್ಲಿ ಬರ್ಲಿ, ಮೈಸೂರಿನವರು ಬರ್ಲಿ, ನಿಮಗೆ ಅದ್ಯಾಕೆ? ನೀವು ಇದೇ ಕುಂದಾಪುರದವರಿಗೆ ಕಾಂಟ್ರಾಕ್ಟ್ ನೀವೇ ಅಲ್ವಾ ಈ ರಸ್ತೆಯನ್ನು ಮೊದಲು ಕೊಟ್ಟವರು? ಆಗ ನಿಮ್ಮ ವ್ಯವಹಾರ ಏನಿತ್ತು ಅಂತೇಳಿ ನಾವು ನಿಮ್ಮ ಹತ್ರ ಕೇಳ್ಬೇಕಾಗ್ತದೆ. ಇದೇ ರಸ್ತೆಯನ್ನು ನೀವು ಅದೇ ಕುಂದಾಪುರದವರಿಗೆ ನೀವು ಮೊದಲು ಕೊಟ್ಟವರು, ಮತ್ತೆ ಅದೇ ಕಾಂಟ್ರಾಕ್ಟ್ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಕೊಡ್ತಾರೆ ಹೊರತು ಕೆಲಸದಲ್ಲಿ ಯಾವ ಕೊರತೆಯನ್ನು ನಾವು ಗಮನಿಸುವುದಿಲ್ಲ. ಆಗಿರುವಾಗ ಈ ರೀತಿ ಏನಾದರೂ ಆರೋಪ ಮಾಡುವುದನ್ನು ಸನ್ಮಾನ್ಯ ಮಠಂದೂರ್ರವರು ಬಿಡಬೇಕು. ನಿಮಗೆ ಅರ್ಹತೆ ಇದ್ರೆ ಒಳ್ಳೆದನ್ನು ಒಪ್ಪಿಕೊಳ್ಳಿ, ಇಲ್ಲದಿದ್ರೆ ಈ ತಂಟೆಗೆ ನೀವು ಬರಬೇಡಿ. ಇನ್ನು ಮುಂದುವರಿದು ನೀವು ಇನ್ನೂ ಏನಾದ್ರೂ ಎಲ್ಲಾದ್ರೂ ಮಾತಾಡಿದ್ರೆ ನಿಮ್ಮ ಬಗ್ಗೆ ಮತ್ತೆ ಮತ್ತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾದೀತು ಎನ್ನುವಂತ ಉತ್ತರದೊಂದಿಗೆ ಒಮ್ಮೆ ಮುಳುವಾರಿನಿಂದ ಉಪ್ಪಿನಂಗಡಿ ರಸ್ತೆಯನ್ನು ಒಮ್ಮೆ ಎಲ್ಲರೂ ಗಮನಿಸಿ ಎಷ್ಟು ಚೆನ್ನಾಗಿ ಆಗಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಬಂದ ಮೇಲೆ ಈ ರಸ್ತೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಬಹಳ ಸುಂದರವಾದ ರಸ್ತೆ ನಿರ್ಮಾಣಗೊಳ್ತಾ ಇದೆ. ಆರಾಡಿ ಭೂಮಿಯ ಹತ್ತಿರದಲ್ಲಿ ಈಗಾಗಲೇ ಒಂದು ಇಕ್ಕಟ್ಟಾದ ರಸ್ತೆ ನಿರ್ಮಾಣ ಆಗಿ ಸ್ವಲ್ಪ ಕಷ್ಟ ಆಗಿದ್ರು ಸಹ ಅದು ಖಾಸಗಿ ಜಮೀನು ಬದಿಯಲ್ಲಿದೆ. ಖಾಸಗಿ ಜಮೀನವರು ಬಿಡ್ಲಿಲ್ಲ, ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಇದೆಲ್ಲ ನಮಗೆ ಗೊತ್ತಿದ್ದಂತ ವಿಚಾರ. ನ್ಯಾಯಾಲಯಕ್ಕೆ ಹೋದ ನಂತರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಯಾರು ಏನು ಮಾಡುವಾಗಿಲ್ಲ. ಆಗಿದ್ರೂ ಸಹ ಅವರಲ್ಲಿ ಸೌಹಾರ್ದ ಮಾತುಕತೆಗೆ ಪ್ರಯತ್ನಗಳಾಗಿದೆ. ನ್ಯಾಯಾಲಯದಲ್ಲಿ ನಮಗೆ ಅನುಕೂಲ ಆಗ್ತದೆ, ಸಾರ್ವಜನಿಕ ದೃಷ್ಟಿಯಲ್ಲೆಲ್ಲ ಆಗ್ತದೆ. ಅದನ್ನ ಇಟ್ಕೊಂಡು ಇವರು ಬಂದು ಮಾತಾಡ್ತಾರೆ. ಅಲ್ಲಿ ರಸ್ತೆ ಕಿರಿದಾಗಿದೆ, ಅಲ್ಲಿ ಮಣ್ಣು ಹಾಕಿದ್ದಾರೆ, ಇಲ್ಲಿ ಗುಂಡಿ ಆಗಿದೆ, ಇಲ್ಲಿ ಸೈಡಿಗೆ ಮಣ್ಣು ಹಾಕ್ಲಿಲ್ಲ, ಎಲ್ಲವೂ ಆಗ್ತದೆ. ನೀವೇನು ಅದಕ್ಕೆ ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ. ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಚೆನ್ನಾಗಿ ಮೂಡಿ ಬರ್ತದೆ.